ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೆಂಗಿದ್ರಿಪ್ಪ ಎಲ್ಲರೂ? ಹೋದ ತಿಂಗಳು ಆಲ್ರೆಡಿ ಒಂದ್ಸತಿ ನಮ್ಮ ಕಸಿನ್ ಜೊತೆಗೆ ಮಾನ್ಸೂನ್ ರೈಡ್ ಹೋಗಿದ್ವಿ. ಚೆನ್ನಾಗಿತ್ತು. ಅದು ಹೊರನಾಡು ಶೃಂಗೇರಿ ಕಡೆ ಹೋಗಿದ್ವಿ. ಈ ಸಲನೂ ಯಾಕೋ ಮಾನ್ಸೂನ್ ರೈಡ್ ಮತ್ತೆ ಮಾಡಬೇಕು ಅನ್ನಿಸ್ತು. ಸೊ ಆ್ಯಸ್ ಯೂಶ್ವಲ್ ನಾನು ನಮ್ಮ ಕಸಿನ್ಗೆ ಇನ್ನೊಂದ್ಸಲಿ ಬರ್ತೀನಪ್ಪ ಅಂತ ಕೇಳಿದೆ. ಅವ್ರ ಮನೇಲಿ ಒಪ್ಪಲಿಲ್ಲ. ಅಲ್ಲಿ ಮಹಾಪೂಜೆ ಮಂಗಳಾರತಿ ಎಲ್ಲ ಸ್ಟಾರ್ಟ್ ಆದವು. ಸೊ ನೋಡೋಣ, ಈ ಸಲ ಫಸ್ಟ್ ಟೈಮ್ ಒಂದು ಸೋಲೋ ರೈಡ್ ಟ್ರೈ ಮಾಡೋಣ, ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಅಂತ ಹೋಗ್ತಾನೆ ಹೊಂಟೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಇವಾಗ ಆಲ್ರೆಡಿ ಯಡಿಯೂರು ದಾಟಿ ಬಂದಿದ್ದೀನಿ. ಮಳೆ ಅಂತೂ ಸಿಕ್ಕಿಲ್ಲ. ಮುಂದೆ ಎಲ್ಲಾದರೂ ಸಿಕ್ಕುತ್ತಾ ನೋಡಬೇಕು. ಮಳೆಗೋಸ್ಕರನೇ ಮಾನ್ಸೂನ್ ರೈಡ್ ಮಾಡೋದು. ದೂರ ಬಂದಿದ್ದೀನಿ, ಎಲ್ಲ ಆಕಾಶ ಖಾಲಿ ಖಾಲಿ ಹೊಡಿತಾ ಇದ್ದೇನೆ. ಆ್ಯಂಡ್ ಈ ಸಲ ರೈಡ್ ಎಲ್ಲಿಗೆ ಅಂದರೆ ಆಗುಂಬೆ ವಯ್ಯ ಮೆಲ್ಪಾಲ್ ಕೊಪ್ಪ. ಸೊ ಆಲ್ಮೋಸ್ಟ್ ಎಲ್ಲರೂ ಆಗುಂಬೆ ಹೋಗ್ಬೇಕಂದ್ರೆ ಬಾಳೆಹೊನ್ನೂರಿಂದ ಆಗುಂಬೆಗೆ ಜೈಪುರ ರೂಟಲ್ಲಿ ತಗೊಳ್ತಾರೆ, ಎನ್ ಆರ್ ಪುರ ತಗೊಳ್ತಾರೆ. ಅದು ಎರಡರ ನಡುವೆ ಇನ್ನೊಂದು ರೂಟ್ ಬರುತ್ತೆ, ಮೆಲ್ಪಾಲ್ ಮೇಲೆ ಅಂತ ಸಿಂಗಲ್ ರೋಡ್ ಇರುತ್ತೆ. ಬಟ್ ಆ ಕಡೆ ಒಂದು ಕಡೆ ಕಾಫಿ ತೋಟ ಸಿಗುತ್ತೆ ನಿಮಗೆ ಆ ರೋಡಲ್ಲಿ, ಇನ್ನೊಂದು ಸೈಡು ಟೀ ಎಸ್ಟೇಟ್ ಸಿಗ್ತಾ ಹೋಗುತ್ತೆ. ಅಲ್ಲಿ ಹೋಗೋದು ಮಜಾ ಇರ್ಬೇಕಂತ ನಮಗೆ. ಮಳೆ ಇಲ್ಲ ಅಂದರೂ ಮಜಾ ಇರ್ತೈತಿ. ಬಟ್ ಮಳೆ ಇದ್ರೆ ಇನ್ನೊಂದು ಜಾಸ್ತಿ ಖುಷಿ ಆ ರೋಡಲ್ಲಿ ಹೋಗೋದು. ಅದೊಂದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡುವ. ನಡೆಯೋಣ. ಮಂಗಳೂರು 232 ಕಿಲೋಮೀಟರ್. ನಮ್ಮ ರೋಡ್ ಗಂಡೆ ಅಲ್ಲ ಕಡಿಮೆ ಇನ್ನೊಂದು ಲೊಕೇಶನ್ ಅವ್ರ ಹೆಸರು. ಒಂದು ಡೈಲಾಗ್ ಮಸ್ತ್ ಐತೆ. ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾರೆ, ಬಸ್ಸು ಹಾರ್ಬರ್ ತಲುಪಲ್ಲ. ಸಕತ್ತಾಗಿದೆ. ಯಾಕಣ ಬೇಕಾಗಿರೋದು ಆ್ಯಕ್ಚುಲಿ ವೆದರ್. ಅದು ಮೂಡಿಗೆರೆ ಲೆಫ್ಟ್ ಹೋದರೆ ಮೂಡಿಗೆರೆ. ಬನ್ನಿ, ರೈಟ್ ತಗೊಂಡೆ ನಾನು. ಮೂಡಿಗೆರೆ ಹೋದರೆ ಅಲ್ಲಿಂದ ಹಂಗೆ ಕೊಟ್ಟಿಗೆಹಾರ ಹೊರನಾಡಿಗೆ ಅಲ್ಲಿಗೆ ಹೋಗೋದಾಗಿತ್ತು. ಇಲ್ಲಿ ಬಾಳೆಹೊನ್ನೂರು ರೂಟಲ್ಲಿ ಬರಬೇಕಲ್ವ, ಅದಕ್ಕೆ ಏನು ಮಾಡಿದೆ, ರೈಟ್ ತಗೊಂಡೆ. ಈಗ ಆಲ್ದೂರು ಮೇಲೆ ಇದಕ್ಕಿಂತ ಮುಂಚೆ ನಮ್ಮದೊಂದು ಕ್ಯಾಂಟೀನ್ ಬರುತ್ತೆ. ನಮ್ಮದಲ್ಲ, ನಮ್ಮ ಆಫೀಸ್ ಕೊಲೀಗ್ ಅವ್ರದ್ದು. ಈ ರೂಟಾ? ಈ ರೂಟ್ ಸರಿ ಇಲ್ಲ ಗುರು. ಲಾಸ್ಟ್ ಟೈಮ್ ಅಂದರೆ ಹೋದ ತಿಂಗಳು ಮಾನ್ಸೂನ್ ರೈಡಿಗೆ ಬಂದಾಗ ರೂಟ್ ಮಿಸ್ ಆಗಿ ಬೇರೆ ರೂಟಲ್ಲಿ ಬಂದಿದ್ದೆ. ಸಿಕ್ಕಾಬಟ್ಟೆ ಹೊಂಡ. ರೋಡಲ್ಲಿ ಹೊಂಡ ಇಲ್ಲ, ಅಲ್ಲಿ ಹೊಂಡದಲ್ಲಿ ರೋಡ್ ಐತೆ. ಕಾಂಡಗುರು ರೋಡಲ್ಲಿ ಬರಬೇಕಿತ್ತು. ಸೂಪರ್ ಇಂದ ಮಾರ್ಕೆಟಲ್ಲಿ ನಮಗಷ್ಟೇ. ಆದರೆ ಕಂಟಿನ್ಯೂಸ್ ಮಳೆ ಇಲ್ಲ. ಬಂದು ಹೋಗಿ ಮಾಡ್ತೈತಿ ಇಲ್ಲಿ. ಈ ಕಾರಲ್ಲಿ ಏನಾದರೂ ಹೋಮ ಮಾಡ್ತಾರೆ, ಏನು ಕತೆ? ಹಿಂಗೆ ಹೋಗಿ ಉಳ್ತದಲ್ಲ ಮರ. ಈ ರೂಟಲ್ಲಿ ಹೊತ್ತು ರಾತ್ರಿ ಬಂದಿದ್ದೆ ನಾನು. ಹಗಲೊತ್ತೆ ಹಿಂಗೆ ಅಂದರೆ ರಾತ್ರಿ ಅವತ್ತು ಹೊಸ ರೋಡ್ ಬೇರೆ ನನಗಿದೆ. ಅದೇ ಬೇರೆ ನಾನು ನಮ್ಮ ಕಸಿನ್ ಇಬ್ಬರು ರೂಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಶೃಂಗೇರಿಯಿಂದ ಹಾಸನ ಅಂತ ಮಾಪ್ ಹಾಕೊಂಡು ಬರ್ತಿದ್ವಿ. ಅವನು ಮಾಪ್ ಹಾಕೊಂಡಿದ್ದಾನೆ, ಪುಣ್ಯಕ್ಕೆ ನಾನು ಹಾಕೊಂಡಿದ್ದೆ. ಅದು ಯಾವ ಗುಲ್ಲನ್ಪೇಟೆಗೆ ಅಂತ, ಅಲ್ಲಿ ಗುಲ್ಲನ್ಪೇಟೆಲ್ಲಿ ಒಂದು ಟರ್ನ್ ತಗೋಬೇಕಾಗಿತ್ತು.
ಅಲ್ಲಿ ಟರ್ನ್ ತಗೊಳೋದ್ರಲ್ಲಿ ಮಿಸ್ ಆಗಿ ನಮಗಿಬ್ರಿಗೂ. ಅವನು ಚಿಕ್ಕಮಗಳೂರು, ನಾನು ಈ ರೂಟಿಗೆ ಬಂದುಬಿಟ್ಟಿದ್ದೆ ಅವತ್ತು. ಮತ್ತೆ ಫೋನ್ ಕಾಲಲ್ಲೇ ಇಬ್ಬರು ಬೇಲೂರಲ್ಲಿ ಮೀಟ್ ಆಗೋ ಥರ ಮಾತಾಡ್ಕೊಂಡು ಅಲ್ಲಿಂದ ಇಬ್ಬರು ಜಾಯಿನ್ ಆಗಿ ಬೆಂಗಳೂರಿಗೆ ಬಂದಿದ್ವಿ. ಇದೇ ಆಟೋ ಸ್ಟ್ಯಾಂಡೆಲ್ಲ ಹೋಗ್ತಾ ನನಗೆ ಕೇಳಿದ್ರು. ಓಕೆ, ಇಲ್ಲಿಂದ ಹೊಸ ರೋಡ್ ನನಗೆ ಹ್ಯಾಂಡಿ, ಆಲ್ದೂರು, ಬಾಳೆಹೊನ್ನೂರು. ಹಾಂ, ನಮ್ಮದೇ ಶಿವಮೊಗ್ಗಕ್ಕೂ ಹಿಂಗೆ ಹೋಗ್ಬೋದು. ಅಯ್ಯ, ಹೇಳಿದ್ರು ಕೂಡ ಹಿಂಗೆ ತಿದ್ದು ಬಂತಲ್ಲಪ್ಪ. ಓ, ಇದೆ ನೋಡ್ರಪ್ಪ, ಗುಲ್ಗನ್ ಪೇಟ್ ಅಂತ. ಇಲ್ಲಿಗೆ ಬರ್ಬೇಕಾಗಿತ್ತು ನಾನು ನನ್ನ ಕಸಿನ್ ಅವತ್ತು. ಮಲೆನಾಡು ಬಂತ. ಅಯ್ಯ, ನಿಮ್ಮ ಅಜ್ಜಿ. ಸುತ್ತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮುಕ್ತಾಯ. ನಂದು ಮುಕ್ತಾಯ ಕಟ್ಟಿದೆ. ಹಾಗೆ ಎಸ್ ಮಿಸ್ ಟಾರ್ಗೆಟ್ ಫಿಕ್ಸೇಷನ್ ಅಂತಾರೆ ಅದಕ್ಕೆ. ನಾವೆಲ್ಲಿ ನೋಡ್ಕೊಂತ ಗಾಡಿ ಹೊಡಿತೇವಿ, ಅಲ್ಲೇ ನಮ್ಮ ಬೈಕ್ ಹೋಗತ್ತಂತೆ. ಅಯ್ಯಪ್ಪ, ಹಳೆ ಪಿಕ್ಚರ್ನ ಆ್ಯಕ್ಸಿಡೆಂಟ್ ಮಾಡ್ತಾವಲ್ಲ ಲಾರಿಗಳು, ಹಂಗೈತೆ ಅದು. ಹಣ್ಣು ಮ್ಯಾಗ ಉಂಟ ಮನಿ ನಾನು ಅಲ್ಲಿ ಹೋಗ್ಬಿಡ್ತಿದ್ದೆ ನಾನು. ಆಮೇಲೆ ಅಣ್ಣ ಅಂತಿದ್ದೆ ನನಗೆ, ಮಹಾಪ್ರಭು ನೀವೇನಿಲ್ಲಿ ಅಂತಿದ್ದ. ಅಂತ ವ್ಯೂ ತೋರಿಸ್ಕೊಂಡ್ಬರ್ತೇನೆ ನಿಮಗೆ. ಇದೆ ಮತ್ತೆ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡ್ಕೊಂಬರ್ಬೇಕು, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನೋಡೇ ಹೋಗ್ಬಿಡೋಣ ಅಂತ. ನವಿಲ್ ಬರೇ ಮುಂದೆ ಚೆನ್ನಾಗಿದೆ. ವಾಹನ ಚಾಲನೆ ಮಾಡುವಾಗ ನಿಮ್ಮ ಕುಟುಂಬದವರ ಬಗ್ಗೆ ಸದಾ ನೆನಪಿರಲಿ. ಅಂದ್ರೆ ಕರೆಕ್ಟಾಗಿ ಓಡಿಸ್ರಿ, ಇಲ್ಲಿ ಹೆಂಗೆ ಬೇಕಾದಂಗೆ ಓಡಿಸಿ, ದಬ್ಬಾಕೋಬೇಡ್ರಿ ಅಂತ ಅರ್ಥ. ನಮ್ಮದು ಕೋಲಿಗೌರ್ ಕ್ಯಾಂಟೀನಲ್ಲಿ ಟಿಫನ್ ಮಾಡಿಕೊಂಡು ಬಾಳೆಹೊನ್ನೂರು ಕಡೆ ಹೊರಟಿದ್ದೆ. ಕಣ್ತಿ ದಾಟಿ ಬಂದಿದ್ದೀನಿ. ಇಲ್ಲೊಂದು ವ್ಯೂ ಸಕ್ಕತ್ತಾಗಿತ್ತು, ಅದಕ್ಕೆ ನಿಲ್ಸಿದೆ. ಲೆಟ್ಸ್ ಗೋ. ಅದೇ ಕ್ಯಾಂಟೀನಲ್ಲಿ ಅಂಕಲ್ ಹೇಳಿದ ಪ್ರಕಾರ 3 ದಿವಸದಿಂದ ಮಳೆ ಇಲ್ಲ ಅಂತ. ಆ್ಯಕ್ಚುಲಿ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಬಟ್ ನಿಮಗೆ ಜೈಪುರ, ಬಾಳೆಹೊನ್ನೂರು ಹೋದ್ರಿ ಅಂದರೆ ಅಲ್ಲಿ ಮಳೆ ಸಿಕ್ಕತ್ತೆ ನಿಮಗೆ, ಅಲ್ಲೇನೇ ಇದಿರಲ್ಲ. ಇಲ್ಲಿ ಕಡಿಮೆ ಆಗೈತೆ ಅಂತ ಹೇಳಿದರು. ಇಲ್ಲಿ ಇನ್ ದ ಸೆನ್ಸ್ ಈ ಆಲ್ದೂರು ಕಡೆ, ಆಲ್ದೂರು, ಕಂಟಿ ಈ ಕಡೆ ಈ ಭಾಗದಲ್ಲಿ. ಬೆಳಸೆ, ಇವ್ರ ಹೆಸರೇ ಬೆಳಸೆ. ಸಾಗರ ಗೊತ್ತಿರೋ ಒಂದೂರು ಇಳಿ ಅಂತ. ಸಾಗರದಿಂದ ಕೆಳದಿಗೆ ಹೋಗ್ಬೇಕಾದ್ರೆ ಬರುತ್ತೆ. ಕೆಳದಿ ಆ್ಯಕ್ಚುಲಿ ಕಸಿನ್ ಇದ್ದಾರೆ ಅವ್ರಿಗೆ, ಅಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೆ ಇಳಿ ಅಂತ. ಮಳೆ ಕಂಟಿನ್ಯೂಸ್ ಆಗಿ ಬರ್ತೈತೆ ಅಂದರೆ ನಿಲ್ಸ್ಬಿಟ್ಟು ರೈನ್ ಕೋಟ್ ಹಾಕೊಂಡು ಒಳ್ಳೇದು. ಇನ್ನು ಸ್ವಲ್ಪ ದೂರ ನೋಡುವ. ಸತ್ತರ ಎಲ್ಲ ಹೊಡೆದೆ. ನಾನು ಇವತ್ತು ನೋಡ್ತಿದ್ದೀನಿ ಆಯ್ತಾ. ಕಳಸ 43, ಹೊರನಾಡು 48, ಬಾಳೆಹೊನ್ನೂರು 8 ಕಿಲೋಮೀಟರ್, ಕೊಟ್ಟಿಗೆಹಾರ 45, ಶೃಂಗೇರಿ 43, ಕೊಪ್ಪ 46, ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ಕ್ಷೇತ್ರ 2.5 ಕಿಲೋಮೀಟರ್ ಅಂತಿಲ್ಲ ಹೊರಗಡೆ ರೈಟ್ ಸೈಡ್ಗೆ. ಬೈಂದೂರು 164, 164 ಕಿಲೋಮೀಟರ್. ರಯ್ಯ ಬೈಂದೂರ್ಗಲ್ಲ, ಬಾಳೆಹೊನ್ನೂರಿಗೆ.
ಎಸ್ ಐ ಆಮ್ ಸಿಂಗಲ್ ಬಿಕಾಸ್ ಮೈ ಟ್ರೂ ಲವ್ ಈಸ್ ಮನಿನ. ಆಯ್ತಾ ಒಂದು ದೊಡ್ಡ ಎಷ್ಟಿದ್ವಿ ಎಲ್ಲ ಆಗಾಗ್ತದೆ. ಮಳೆ ಜಾಸ್ತಿ ಆಯಿತು. ಇಲ್ಲೆಲ್ಲರೂ ನಿಲ್ಸ್ಬಿಟ್ಟು ರೇನ್ ಕೋಟ್ ಹಾಕೋಬೇಕು. ಇಲ್ಲಿ ಜಾಗ ಚೆನ್ನಾಗಿದೆ, ಹಾಕೊಂಡ್ಬಿಡ್ತೀನಿ ಹಾಕ್ಬೇಕು. ಅಂಬೋ ಅಂತ ಮಲ್ಪಲ್ ರೋಡಲ್ಲಿ ಬಂದೆ ಇವಾಗ. ಬಟ್ ಇಲ್ಲೂ ನೋಡ್ರಿ ಹೆಂಗೆ ಬಿಸಿಲು ಬರ್ತಾಯಿತ್ತು, ಮಳೆನೇ ಇಲ್ಲ. ಅಟ್ಲೀಸ್ಟ್ ರೂಟ್ ಆದರೂ ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ ಇವಾಗ. ಲಾಸ್ಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಅನ್ನೋದು, ಎಲ್ಲಿ ಹೋಗ್ತೇನೆ ಮಳೆ. ದೇವ್ರ ಮನೆ ಟೀಕ್ ಹಚ್ಚಿದ್ದೀವಿ ನಾನು ಕಜಿನ್. ಇಳಿಬೇಕಾದ್ರೆ ಅಂತೂ ಮಳೆಲ್ಲೇ ಸಿಗಾಕೊಂಡಿದ್ದೆ. ಪುಣ್ಯಕ್ಕೆಲ್ಲ ಹಾಕೊಂಡೋಗಿದ್ದು ಸೇತುವೆಗೆ ನಿಧಾನವಾಗಿ ತೆಲಿತಿತ್ತು. ಸಿಂಗಲ್ ರೋಡು, ಒಂದು ಗಾಡಿ ಹೋದ್ರೆ ಚಿಕ್ಕದೈತೆ ಅದಕ್ಕೆ ಈ ರೋಡ್ಗೂ ವೆದರ್ಗೂ ಬಿಸಿಲು ಬಂದು ಸಣ್ಣಗಾದ್ರೂ ಮಳೆ ಇದ್ದಿದ್ರೆ ಇವತ್ತನೇ ಫಾಲೋ ಮಾಡ್ತೀನಿ ನಾನು. ಹೌದು, ರೋಡ್ ಭಾಳ ಸಣ್ಣದು. ಕರೆಕ್ಟಾಗಿ ಒಂದು ಕಾರ್ ಹೇಳಿ ಮಾಡಿಸ್ಕೊಂಡಿತ್ತು ಸೈಜ್. ಕಾರು ಅಥವಾ ಬಸ್ ಹೋಗಿ ತಲೆ ಮೇಲೆ ಏನಾಗಿತ್ತಲ್ಲ, ಏನು ಬೇಕಾದ್ರೆ ಬೀಳಿ. ಜಿಗಣಿ ಆವಿನ ಮರಿ ಮಾತ್ರ ಬೀಳುತ್ತ. ಕೊಪ್ಪ ಸ್ಟ್ರೈಟ್ 20 ಕಿಲೋಮೀಟ್ರ್, ಮೆಲ್ಪಾಲ್ 1 ಕಿಲೋಮೀಟರ್, ಗುಬ್ಬೂರು 4, ಹಿಂಗೆ ಕೊಪ್ಪ 2 ಕಿಲೋಮೀಟ್ರ್. ಸೂಪರ್. ಆಗೊಂಬೆ ಮುಟ್ಟೋವರೆಗೂ ಹಿಂಗೆ ಎದ್ಬಿಟ್ರೆ ವಾ, ಇಲ್ಲ ನಮ್ಮ ಮಜಾ ಆ್ಯಕ್ಚುಲಿ. ಆಲ್ಮೋಸ್ಟ್ ಇಟ್ಟಿನಿ ಈಗ ಮೆಲ್ಪಾಲ್. ಆಕಾಶ ಮುಂಚೆ 50 ಇರ್ಬೇಕಾಗಿತ್ತು. ಏನು ಮಮ್ಮಿದು ಅಂದ್ಬಿಡೋಣ. ಗ್ರೀನು ಸಣ್ಣ ಕೆಸ್ಕೊಂತ ಡ್ರಾಯಿಂಗ್ ಮಾಡ್ತಿದ್ದೆ ನನಗೆ. ಎಲ್ಲಿ ಗಂಟೆ ಬಿಡ್ಲಾ ಕೂತೀರಾ? ಅಲ್ಲ ಎಷ್ಟು ದೂರ ಇದೆ ನಿಮ್ದು ಊರು? ಹಾಂ, ಮಳೆ ನೋಡಕ್ಕೆ ಅಂತ ಬಂದ್ವಿ ಆಂಟಿ. ಮಳೆನೇ ಇಲ್ವಲ್ಲ. ಒಂದು ಬಸ್ ಬರುತ್ತೆ KKB, ಅದು ಬರುತ್ತೆ ಅಲ್ಲ? ಹೋಯ್ತಾ? ಹಾಂ,
ಹಾಂ ಇಲ್ಲ అంటే ಹುಷಾರಂಟಿ ಹಾಂ ಹಾಂ ಕೊನೆದಾಗ ಓಬಮ್ಮನೇ ಅಂದ್ರಲ್ಲ, ಅಂದರೆ ಮಗನೇ ಅನ್ನೋದಕ್ಕೆ ಮಾನೆ ಅಂತಾರೆ ಕೆಲವರು. ಖುಷಿ ಆಯ್ತು ಕೇಳಿ. ಗ್ರೀನು ನೋವಿದೆ. ಇದು ಅಂತೂ ಸಿನಿಮಾಟಿಕ್ ಇದ್ದಂಗೆ ಐತೆ ಒಂಥರ. ಫಾಲ್ ಸೌಂಡು ಇಲ್ಲ ಇದ್ದಿಲ್ಲ ಅನ್ಸುತ್ತೆ. ಇಲ್ಲಿ ಸ್ಟಾರ್ಟ್ ಪಕ್ಷಿ ಸಣ್ಣ ಬಸ್ ಸ್ಟ್ಯಾಂಡ್. ಇದು ಭಾಳ ಇಷ್ಟ ನನಗೆ. ಫೋಟೋ ತಗೊಂಬಿಡೋಣ.